ಹಿಂದೂ ಧರ್ಮದಲ್ಲಿ ಒಬ್ರೇ ಯಾರು ಕೂಡ ದೈವಗಳು ಇಲ್ಲ, ನೀವು ಯಾರನ್ನು ಪೂಜಿಸಿದ್ರೆ, ಈಗ ನೀವು ಉದಾಹರಣೆಗೆ ಮುಸ್ಲಿಂ ಕಮ್ಯುನಿಟಿಯನ್ನ ತಗೊಂಡ್ರೆ ಅಲ್ಲಾ ಅಂತ ಹೇಳ್ತಾರೆ, ಸೊ ಪೈಗಂಬರನ್ನ ಮಾತಾಡ್ತಾರೆ. ಅದ್ರ ಜೊತೆಗೆ ಕ್ರಿಶ್ಚಿಯಾನಿಟಿಗೆ ಬಂದ್ರೆ ಯೇಸು ಕ್ರಿಸ್ತರನ್ನ ಮಾತಾಡ್ತೀವಿ. ಮತ್ತೆ ಅವರ ಒಂದು ವಿಚಾರಧಾರೆಗಳು ಅವರವರ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಮತಗಳಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಏನ್ ಹೇಳ್ತದೆ, ಮೂಲ ವಿಚಾರ ಇಷ್ಟೇನೆ ಮಿತ್ರರೇ, ಸಹಸ್ರ ಯುಗ ಪುರುಷರುಗಳ ಕೊಡುಗೆ ಅಂತ ಹೇಳಿ ನಮ್ಮ ಸಂಸ್ಕೃತಿ. ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಜನಿಸಿದ, ಭೂಮಿ ಮೇಲೆ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯುಗ ಪುರುಷನಾಗಬಹುದು, ಮತ್ತೆ ಅವನು ಕೂಡ ದೈವಾಂಶ ಸಂಭೂತನಾಗಬಹುದು. ಆ ಒಂದು ವಿಚಾರಗಳು ಅವನು ಕೂಡ ರೂಢಿ ಮಾಡಿಕೊಂಡ್ರೆ, ಅಲ್ಲಿಗೆ ನಮ್ಮ ಸಂಸ್ಕೃತಿ ಏನ್ ಹೇಳ್ತದೆ, ಯಾರೋ ಒಂದು ವಿಚಾರಕ್ಕೆ, ಯಾವುದೋ ಒಂದು ವ್ಯಕ್ತಿಗೆ ದಾಸನಾಗಿ ಬದುಕು ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಸೊ ಇಲ್ಲಿ ನೋಡಿ, ಯಾರು ನಾವು ಮಾತನಾಡ್ತೀವಲ್ಲ, ಏನು 4 ಯುಗಗಳು ಅಂತ ನಾವೇನ್ ಮಾತಾಡ್ತೀವಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳಲ್ಲಿ ಯಾರ್ಯಾರು ಬಂದಿದಾರಲ್ಲ, ಆ ಒಂದು ದೈವದ ಅಂಶಗಳಂತೂ ನಾವೇನ್ ಮಾತನಾಡ್ತೀವಲ್ಲ, ಸಹಜವಾಗಿ ಮನುಷ್ಯ ಜನ್ಮವನ್ನ ಪಡೆದು ಆ ಒಂದು ಇದನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲರನ್ನು ಕೂಡ ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹಿಡಿದು ಸಾಕಷ್ಟು ಜನ ನಾವು ಏನನ್ನ ಮಾತನಾಡ್ತೀವಲ್ಲ, ಕೃಷ್ಣ, ರಾಮ, ಸ್ವಾಮಿ ವಿವೇಕಾನಂದರು, ಎಲ್ಲ ಏನು ಹೆಸರುಗಳನ್ನು ಹೇಳ್ಬೇಕು ಅಂತಾನೆ ಏನಿಲ್ಲ, ಎಲ್ಲರೂ ಕೂಡ ಯುಗ ಪುರುಷರುಗಳೇ. ನೀವು ಕೂಡ ದೈವಾಂಶ ಸಂಭೂತವಾಗಬಹುದು, ಆದರೆ ಇವತ್ತಿನ ಸಮಾಜ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ಇಲ್ಲ. ಬಿಟ್ರೆ ನಮ್ಮ ಆತ್ಮಕ್ಕೆ ಸರಿ ಹೊಂದುವ ರೀತಿ ಆತ್ಮ ಸುಖವನ್ನ ಪಡಿಬಹುದು. ವಿವೇಕಾನಂದರು ಅದನ್ನ ಹೇಳಿದ, ಆತ್ಮನೋ ಮೋಕ್ಷಾರ್ಥ ಜಗತ್ತಿತಾಯಚ ಅಂತ ಹೇಳಿ, ನನ್ನ ಆತ್ಮಕ್ಕೆ ಮೋಕ್ಷ ಬೇಕು ಅಂದ್ರೆ ಜಗತ್ತಿನ ಹಿತವೂ ಕೂಡ ಜೊತೆಯಲ್ಲಿ ಸಾಗಬೇಕು, ಅಂತವನು ಆತ್ಮ ಸುಖವನ್ನ ಪಡಿತಾನೆ ಅಂತ ಹೇಳಿದ್ದು. ಸೊ ಸಿಂಪಲ್ ಇಷ್ಟೇನೆ, ಸಹಸ್ರ ಯುಗ ಪುರುಷರುಗಳ ಕೊಡುಗೆ ಯಾರೋ ಒಂದು ದೈವ ಆ ಒಂದು ವಿಚಾರಗಳನ್ನ ಅವರಿಗೆ ಸೀಮಿತವಾಗಿ ಬಿಟ್ಟಿದ್ದು. ಬಿಟ್ರೆ ಒಂದು ಏಕಮುಖವಾದಂತ ಯಾಕಿಲ್ಲ ಅಂತ ಹೇಳಿ, ಮೂರ್ತಿ ಪೂಜೆ ಇರುವ, ಮೂರ್ತಿ ಪೂಜೆ ಇಲ್ಲದಿರುವ ಏಕೈಕ ಒಂದು ಸಂಸ್ಕೃತಿ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಇದು ವಿಶಾಲತೆ ಅಗಾಧವಾಗಿದೆ, ಬಗದಷ್ಟು ಸಾಕಷ್ಟು ವಿಚಾರಗಳು ಬರ್ತದೆ, ಆದ್ರೆ ಆ ಒಂದು ಬಗೆಯುವ ಮನಸ್ಥಿತಿ ಬೇಕು. ಅಲ್ಪ ಪ್ರಮಾಣದಲ್ಲಿ ಜ್ಞಾನವನ್ನ ಇಟ್ಕೊಂಡು, ನಿಂದನಾತ್ಮಕವಾದಂತ ವಿಚಾರಗಳನ್ನ ಇಟ್ಕೊಂಡು ನಾವು ಶೋಧಿಸಕ್ಕೆ ಹೋದ್ರೆ ಖಂಡಿತ ಅಲ್ಲಿ ತಪ್ಪುಗಳೇ ಎದ್ದು ಕಾಣ್ತವೆ, ಬಿಟ್ರೆ ವಿಚಾರಗಳು ಬರೋದಿಲ್ಲ. ನಮಸ್ಕಾರ, ನಿಮಗೆ ಬಿಟ್ಟಿದ್ದು ಕಾಮೆಂಟ್ ಬಾಕ್ಸ್ ನಿಮ್ದು.